ನಮಸ್ಕಾರ ಸ್ನೇಹಿತರೆ, mastmagazine.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಿರೀಕ್ಷೆ ಮಾಡಿದ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬರ್ತಾ ಇದ್ದ ಹಾಗೆ ಧೂಳೆಬ್ಬಿಸಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಅವ್ರು ಏನು ಮಾಡ್ಬೋದು ಅಂತ ಭಾವಿಸಿದ್ವು ಅದೇ ರೀತಿ ಆಗ್ತಾ ಇದೆ. ಅಮೆರಿಕ ಮತ್ತು ಜಗತ್ತಿಗೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮೊದಲ ದಿನವೇ ಅನೌನ್ಸ್ ಮಾಡಿ ಆರ್ಡರ್ಗಳಿಗೆ ಸೈನ್ ಕೂಡ ಹಾಕಿದ್ದಾರೆ. ಇಷ್ಟು ರಾಶಿ ಆರ್ಡರ್ನ ಫೈಲ್ಸ್ನೆಲ್ಲ ಹಿಂಗೆ ರಾಶಿ ಇಟ್ಕೊಂಡು ಈ ಸುಗ್ರೀವಾಜ್ಞೆ ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ಸ್ನ ಫೈಲ್ಗಳನ್ನು ಹಿಂಗೆ ರಾಶಿ ಇಟ್ಕೊಂಡು ಒಂದೊಂದೇ ಓಪನ್ ಮಾಡಿ ಸೈನ್ ಹಾಕ್ತಾ ಕೂತ್ಕೊಂಡಿದ್ದಾರೆ. ವಿಶ್ವಸಂಸ್ಥೆಯಿಂದ ಹಿಡಿದು ಕ್ಲೈಮೇಟ್ ಚೇಂಜ್ ತನಕ ಸಾಕಷ್ಟು ಕ್ರಮ ಅನೌನ್ಸ್ ಮಾಡಿಯಾಗಿದೆ. ಗಡಿಯಲ್ಲಿ ತುರ್ತು ಪರಿಸ್ಥಿತಿ ಕೂಡ ಘೋಷಿಸಿಯಾಗಿದೆ. ಹಾಗಿದ್ರೆ ಟ್ರಂಪ್ ತಗೊಂಡ ದೊಡ್ಡ ನಿರ್ಧಾರಗಳು ಏನೇನಿವೆ, ಯಾವೆಲ್ಲ ನಿರ್ಧಾರಗಳು ಟ್ರಂಪ್ ಟೇಬಲ್ ಮೇಲೆ ಇನ್ನೂ ಬಾಕಿ ಇವೆ, ಇದು ಇಷ್ಟು ಕೋಲಾಹಲಕ್ಕೆ ಕಾರಣವಾಗ್ತಿರೋದು ಯಾಕೆ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅಮೆರಿಕದಲ್ಲಿ ಸುವರ್ಣ ಯುಗ ಶುರುವಾಗಿದೆ ಅಂತ ಹೇಳಿ ಅಧಿಕಾರವನ್ನು ಶುರು ಮಾಡಿರೋ ಟ್ರಂಪ್ ಒಟ್ಟು 200 ಆದೇಶಗಳಿಗೆ ಸೈನ್ ಹಾಕಿದ್ದಾರೆ. ಇದೆಲ್ಲ ಅಮೆರಿಕ ಫಸ್ಟ್ ಪಾಲಿಸಿಯ ಭಾಗ ಅಂತ ಹೇಳಿದ್ದಾರೆ. ಮೊದಲು ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಮತ್ತು ಮೆಕ್ಸಿಕೋ ಬಾರ್ಡರ್ ನೀವೀಗ ಮ್ಯಾಪ್ನಲ್ಲೂ ಕೂಡ ನೋಡ್ತಾ ಇದ್ದೀರಿ, ಸುಮಾರು 3145 ಕಿಲೋಮೀಟರ್ಸ್ ಉದ್ದ ಇದೆ. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ ಬಾರ್ಡರ್ಗೆ ಘೋಷಣೆ ಮಾಡಿದ್ದಾರೆ. ಅಕ್ರಮ ವಲಸಿಗರು ಬೇಲಿ ಹಾರು ಬರ್ತಿದ್ದಾರೆ. ಇಲ್ಲಿಂದ ಅಮೆರಿಕಕ್ಕೆ ನಶಾ ಪದಾರ್ಥ ಮತ್ತು ಕ್ರಿಮಿನಲ್ಗಳ ಸಪ್ಲೈ ಆಗ್ತಿದೆ ಅನ್ನೋ ಆರೋಪ ಬಹಳ ವರ್ಷಗಳಿಂದ ಇದೆ. ಇದೇ ಕಾರಣಕ್ಕೆ ಟ್ರಂಪ್ ಹಿಂದಿನ ಅವಧಿಯಲ್ಲಿ ಗೋಡೆ ಕಟ್ಟೋಕ್ಕೂ ಆರ್ಡರ್ ಮಾಡಿದ್ರು. ಈಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಬಾರ್ಡರ್ಗೆ. ಜೊತೆಗೆ ಕೆಲವೊಂದಷ್ಟು ನಶಾ ಪದಾರ್ಥಗಳ ಗುಂಪನ್ನ ಉಗ್ರ ಸಂಘಟನೆಗಳು, ವಿದೇಶಿ ಉಗ್ರ ಸಂಘಟನೆಗಳು ಅಂತ ಹೇಳಿ ಕ್ಯಾಟಗರೈಸೇಷನ್ ಮಾಡೋಕೆ ಆದೇಶ ಮಾಡಿದ್ದಾರೆ. ಸೊ ಇದರಿಂದ ಅಮೆರಿಕ ಮೆಕ್ಸಿಕೋ ವಿರುದ್ಧ ಉಗ್ರರಿಗೆ ಆಶ್ರಯ ಕೊಟ್ಟ ದೇಶ ಅಂತ ಅನ್ಕೊಂಡು ಏನ್ ಬೇಕಾದ್ರೂ ಕ್ರಮ ತಗೋಬಹುದು. ಸೊ ಮೆಕ್ಸಿಕೋ ಗಡಿಗೆ ಈ ಹಿಂದಿಗಿಂತಲೂ ದೊಡ್ಡ ಬೆಂಕಿ ಬಿದ್ದಿದೆ. ಅಷ್ಟೇ ಅಲ್ಲ, ಈಗ ದೇಶದ ಒಳಗಿರೋ ಮೆಕ್ಸಿಕೋ ನಿರಾಶ್ರಿತರಿಗೆ 4 ತಿಂಗಳ ಕಾಲ ಅಗತ್ಯ ಸೌಲಭ್ಯ ಕೊಡೋದನ್ನ ಬಂದ್ ಮಾಡಿದ್ದಾರೆ. ಸೊ ಈ ವಲಸಿಗರು ಬಾರ್ಡರ್ ಹಾರಿ ಈ ಕಡೆ ಬಂದಿರೋರು ಈಗ ಅಮೆರಿಕ ಸರ್ಕಾರದಿಂದ ಯಾವುದೇ ಆಹಾರ ಸಿಗಲ್ಲ, ಅವರು ವಾಪಸ್ ಮೆಕ್ಸಿಕೋ ಬೇಲಿಯನ್ನ ಹಾರಿ ಆ ಕಡೆಗೆ ಹೋಗ್ಲೇಬೇಕಾಗತ್ತೆ ಅಂತ ಟ್ರಂಪ್ ಫೋರ್ಸ್ ಮಾಡ್ತಿದ್ದಾರೆ. ಎರಡನೇದು, ಅಮೆರಿಕವನ್ನ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ತಗೊಂಡ್ಬಂದಿದ್ದಾರೆ. ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಇನ್ಮೇಲೆ ಅಮೆರಿಕ ಮೆಂಬರ್ ಕಂಟ್ರಿ ಅಲ್ಲ. ಇಲ್ಲಿ ಅಧಿಕಾರಿಗಳು ಕೂಡ ಹೋಗೋದಿಲ್ಲ, ಅಮೆರಿಕದ ಫಂಡಿಂಗ್ ಕೂಡ ಸಿಗೋದಿಲ್ಲ. ಕಾರಣ ಪಕ್ಷಪಾತಿ ಅಂತ ಆರೋಪ ಮಾಡಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಇದು ಚೀನಾ ಪರ ಇತ್ತು, ಅಮೆರಿಕಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ ಅಂತ ಟ್ರಂಪ್ ಆರೋಪ ಮಾಡಿದ್ರು. ಜೊತೆಗೆ ಇವ್ರಿಗೆ ಯಾಕೆ ನಾವು ದುಡ್ಡು ಕೊಡಬೇಕು ಅಂತ ಹೇಳಿದ್ರು. ಪ್ರತಿ ವರ್ಷ ಅಮೆರಿಕ $130 ಮಿಲಿಯನ್ ಅಂದ್ರೆ 1100 ಕೋಟಿ ರೂಪಾಯಿಗೂ ಅಧಿಕ ದುಡ್ಡನ್ನ ವಿಶ್ವ ಆರೋಗ್ಯ ಸಂಸ್ಥೆಗೆ ದುಡ್ಡು ಕೊಡ್ತಾನೆ ಬಂದಿದೆ ಪುಕ್ಸಟೆ. ಕೊರೋನಾ ಟೈಮ್ನಲ್ಲಿ ಇದು $200 ಮಿಲಿಯನ್ ಮುಟ್ಟಿತ್ತು. ಚೀನಾ 140 ಕೋಟಿ ಜನಸಂಖ್ಯೆ, ನಮ್ದು ಬರೀ 30 ಕೋಟಿ ಜನಸಂಖ್ಯೆ. ಅವ್ರು ಅಷ್ಟು ದೊಡ್ಡ ಜನಸಂಖ್ಯೆ ಇದ್ರು ಬರೀ $20-30 ಮಿಲಿಯನ್ ಮಾತ್ರ ಕೊಡ್ತಾರೆ. ಆದರೂ ನಾವು ಹೇಳ್ದಂಗೆ ಕೇಳಲ್ಲ, ಅವರು ಇಷ್ಟು ಕೊಡೋರು ದೊಡ್ಡ ದಾನಿಗಳು ನಾವೇ. ಚೈನಾ ಹೇಳ್ದಂಗೆ ಕೇಳ್ತಾರೆ, ನನ್ಗೆ ಅವ್ರ ಸವಾಸನೆ ಬೇಡ ಅಂತ ಹೇಳಿದ್ದಾರೆ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯ ತರ್ಕ ಏನು ಅಂತ ಹೇಳಿದ್ರೆ, HIV, TB ಇನ್ನಿತರ ಸಾಂಕ್ರಾಮಿಕ ರೋಗಗಳಿಗೆ ಮಕ್ಕಳಿಗೆ ಲಸಿ ಹಾಕೋಕೆ ಜಗತ್ತಿನಾದ್ಯಂತ ದುಡ್ಡನ್ನು ಖರ್ಚು ಮಾಡ್ತಾ ಇದ್ವಿ, ಅದಕ್ಕೆ ಪೆಟ್ಟು ಬೀಳುತ್ತೆ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ತರ್ಕ. ಆದರೆ ಟ್ರಂಪ್ ಏನಾದರೂ ಮಾಡ್ಕೊಳ್ಳಿ, ಜಗತ್ತಿನ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ, ಅಮೆರಿಕದ ಮೇಲೆ ಜಗತ್ತಿನ ಭಾರವನ್ನು ಹಾಕಬೇಡಿ ಅನ್ನೋದು ಟ್ರಂಪ್ ನಿಲುವು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 night 6 day ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ $53,700 ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 night 3 star ಹೋಟೆಲ್ ಸ್ಟೇ, 1 night ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ $53,700. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಮೂರನೇದು, ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ನಿಂದ ಹೊರಗೆ ಬಂದಿದ್ದಾರೆ. ಇದೇನಿದು ಅಂತ ಹೇಳಿದ್ರೆ, ಜಗತ್ತಿನ ದೊಡ್ಡ ದೇಶಗಳು ಇರೋ ಕೂಟ ಭಾರತ ಕೂಡ ಇದೆ. ಜಾಗತಿಕ ತಾಪಮಾನ ಪ್ರತಿ ವರ್ಷ 1.5 ಡಿಗ್ರಿ ಸೆಲ್ಸಿಯಸ್ ನಷ್ಟು ಏರಿಕೆಯಾಗ್ತಿದೆ. ಇದನ್ನ ತಡಿಬೇಕು, ಕ್ರಮ ತಗೋಬೇಕು ಅಂತ ಈ ಕೂಟ ಹೇಳುತ್ತೆ. ಫಾಸಿಲ್ ಫ್ಯೂಲ್, ಈ ಪಳೆಯುಳಿಕೆ ಇಂಧನ, ಪೆಟ್ರೋಲಿಯಂ, ಕಲ್ಲಿದ್ದಲು ಇವುಗಳನ್ನ ಬಳಕೆ ಕಮ್ಮಿ ಮಾಡಬೇಕು, ವಾತಾವರಣ ಚೆನ್ನಾಗಿ ಇಟ್ಕೋಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ಮುಖ ಮಾಡಬೇಕು, ಎಲೆಕ್ಟ್ರಿಕ್ ಕಡೆಗೆ ಹೋಗಬೇಕು, ಸೋಲಾರ್ ಕಡೆ ಹೋಗಬೇಕು ಅನ್ನೋದು ಇದ್ರ ಗುರಿ. ಆದರೆ ಟ್ರಂಪ್ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ನಾವು ಮಾತ್ರ ಯಾಕೆ ಫಾಲೋ ಮಾಡಬೇಕು? ಚೈನಾ ಮತ್ತು ಭಾರತ ಈ ರೀತಿ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು ಕಲ್ಲಿದ್ದಲು ಸುಟ್ಟು 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 ಪೆಟ್ರೋಲಿಯಂ ಯೂಸ್ ಮಾಡಿ 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 ಅವರು ಕಮ್ಮಿ ರೇಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾವು ಇಲ್ಲಿ ಹಸಿರು ಇಂಧನ ಅಂತ ಹೇಳಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲ ಜಾಸ್ತಿ ಮಾಡಿಕೊಂಡು ನಮ್ಮ ಕಂಪನಿಗಳೆಲ್ಲ ಪೆಟ್ಟು ತಿನ್ನಬೇಕು. ಇಲ್ಲ, ನಾವು ಚಾಯ್ಸ್ ಜನರಿಗೆ ಬಿಡ್ತೀವಿ, ಯಾವ ಇಂಧನ ಬಳಸಬೇಕು, ಯಾವ ಕಾರ್ ತಗೋಬೇಕು ಜನರಿಗೆ ಬಿಡ್ತೀವಿ, ಮಾರ್ಕೆಟ್ ಡಿಸೈಡ್ ಮಾಡಲಿ ಅನ್ನೋದು ಟ್ರಂಪ್ ನಿಲುವು. ಹಾಗಾಗಿ ಪ್ಯಾರಿಸ್ ಅಗ್ರಿಮೆಂಟ್ನಿಂದ ಹೊರಗೆ ಬಂದಿದ್ದೀನಿ ಅಂತ ಟ್ರಂಪ್ ಆದೇಶ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದಹಾಗೆ ಮೊದಲ ಅವಧಿಯಲ್ಲೂ ಇದೇ ಆಗಿತ್ತು. ಆದರೆ ಬೈಡೆನ್ ಮತ್ತೆ ಹೋಗಿ ಸೇರಿಸ್ಕೊಂಡಿದ್ರು. ಈಗ ಟ್ರಂಪ್ ಮತ್ತೆ ಹೊರ ಕರ್ಕೊಂಡು ಬಂದಿದ್ದಾರೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಮತ್ತಷ್ಟು ಹೆಚ್ಚಾಗೋ ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ಜಗತ್ತಿನ 20% ಕಾರ್ಬನ್ ಡೈಆಕ್ಸೈಡ್ ಅಮೆರಿಕ ಒಂದರಿಂದಲೇ ಬಿಡುಗಡೆಯಾಗ್ತಿದೆ. ಸೊ ಜಗತ್ತು ಈಗ ಇನ್ನಷ್ಟು ಮಲಿನಗೊಳ್ಳುತ್ತೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಇನ್ನೊಂದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ನ್ಯಾಷನಲ್ ಎನರ್ಜಿ ಎಮರ್ಜೆನ್ಸಿ ಅಂತ ಕರೆದಿದ್ದಾರೆ. ಆಯಿಲ್ ಮತ್ತು ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ನಮ್ಮ ಕಾಲ ಕೆಳಗೇನೆ ಚಿನ್ನದ ಗಣಿ ಇದೆ, ಅದನ್ನು
ಅಂದ್ಬಿಟ್ಟು ಹವಾಮಾನ ಬದಲಾವಣೆ, ಝೀರೋ ಎಮಿಷನ್ ಅಂತ ನಮಗೆ ನಾವೇ ನಿರ್ಬಂಧಗಳನ್ನು ಹಾಕ್ಕೊಂಡು ಕಷ್ಟ ಆಗಿಬಿಡುತ್ತೆ. ಅಮೆರಿಕ ಜನರಿಗೆ ಕಡಿಮೆ ದರದಲ್ಲಿ ಇಂಧನ ಸಿಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪವರ್ ಹೌಸ್ ಆಗಬೇಕು ಅಂದರೆ ಚೀಪ್ ಇಂಧನ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡ್ರಿಲ್ ಬೇಬಿ ಡ್ರಿಲ್ ಅಂದರೆ ತೋಡು ಬೇಬಿ ತೋಡು ಅಂತ ಹೆಚ್ಚು ತೈಲ ಉತ್ಪಾದನೆಗೆ ಆದೇಶ ಕೊಟ್ಟಿದ್ದಾರೆ. ಬೈಡೆನ್ ಇದ್ದಾಗ 16 ಮಿಲಿಯನ್ ಎಕರೆ ಜಾಗದಲ್ಲಿ ಆಯಿಲ್ ತೆಗೆಯೋದು ಬೇಡ, ಸೂಕ್ಷ್ಮ ಪ್ರದೇಶ ಅಂತ ಆದೇಶ ಹೊರಡಿಸಿದ್ರು. ಟ್ರಂಪ್ ಅದನ್ನು ರದ್ದು ಮಾಡಿದ್ದಾರೆ. ಎಲ್ಲೆಲ್ಲಿ ತೈಲ ಇದೆ ತೋಡಿ ಅಂತ. ತೋಡು ಬೇಬಿ ತೋಡು, ಅವರು ಡ್ರಿಲ್ ಬೇಬಿ ಡ್ರಿಲ್ ಅಂತ. ಜೊತೆಗೆ ಬೈಡೆನ್ ಸರ್ಕಾರ 2032ಕ್ಕೆ 56% EV ವಾಹನಗಳಿರಬೇಕು ಅಂತ ವಾಹನ ಉತ್ಪಾದಕರಿಗೆ ಮ್ಯಾಂಡೇಟ್ ತಂದಿದ್ರು, ರೂಲ್ಸ್ ತಂದಿದ್ರು. ಟ್ರಂಪ್ ಅದನ್ನು ತೆಗೆದಿದ್ದಾರೆ. ಜನ ಇಷ್ಟ ಬಂದಿದ್ದನ್ನು ಖರೀದಿ ಮಾಡಲಿ, ಮಾರ್ಕೆಟ್ ಡಿಸೈಡ್ ಮಾಡಲಿ, ಫೋರ್ಸ್ ಮಾಡಲ್ಲ ನಾವು ಅಂತ ಹೇಳಿದ್ದಾರೆ. ಏನೋ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಕೂಡ ಆದೇಶ ಹೊರಡಿಸಿದ್ದಾರೆ. ಈ ಕೂಡಲೇ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬೆಲೆ ಏರಿಕೆಯನ್ನು ಕಮ್ಮಿ ಮಾಡೋಕ್ಕೆ ಪಾಲಿಸಿ ತರಬೇಕು, ಹವಾಮಾನ ಬದಲಾವಣೆ ಹಾಗೂ ಇನ್ನಿತರ ಕಾರಣಗಳಿಂದ ಇರೋ ನಿರ್ಬಂಧಗಳನ್ನು ತೆಗೆದುಹಾಕಿ ಜನರಿಗೆ ಹಗುರ ಮಾಡಿ ಅಂತ ಹೇಳಿದ್ದಾರೆ. ಜನರಿಗೆ ಜೀವನ ವೆಚ್ಚ ಕಮ್ಮಿ ಆಗಬೇಕು, ಆ ಥರ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಹಾಗೆ ಗಲ್ಫ್ ಆಫ್ ಮೆಕ್ಸಿಕೋ ಭಾಗವನ್ನು ಗಲ್ಫ್ ಆಫ್ ಅಮೆರಿಕಾ ಅಂತ ರೀನೇಮ್ ಮಾಡೋ ಆದೇಶಕ್ಕೂ ಸೈನ್ ಹಾಕಿದ್ದಾರೆ. ಈ ಭಾಗ ಅಮೆರಿಕಗೆ ಹೆಚ್ಚು ಸೇರಿದ್ದು. ಸೊ ಮೆಕ್ಸಿಕೋ ಹೆಸರು ಯಾಕೆ ಅನ್ನೋದು ಟ್ರಂಪ್ ವಾದ. ಸೊ 6 ಲಕ್ಷ ಸ್ಕ್ವೇರ್ ಮೈಲ್ಸ್ ಪ್ರದೇಶದ ಈ ಹೆಸರು ಇನ್ಮೇಲೆ ಅಮೆರಿಕದ ಪಾಲಿಗೆ ಗಲ್ಫ್ ಆಫ್ ಅಮೆರಿಕಾ ಆಗುತ್ತೆ. ಬಿಟ್ಟರೆ ಅಲಾಸ್ಕಾದಲ್ಲಿರೋ ಮೌಂಟ್ ಡೆನಾಲಿ ಹೆಸರನ್ನು ಮೌಂಟ್ ಮ್ಯಾಕಿನ್ಲಿ ಅಂತ ಮತ್ತೆ ಚೇಂಜ್ ಮಾಡಿದ್ದಾರೆ. ಮಾಜಿ ರಿಪಬ್ಲಿಕನ್ ಪಾರ್ಟಿ ಲೀಡರ್ ವಿಲಿಯಂ ಮ್ಯಾಕಿನ್ಲಿ ಹೆಸರಿಂದ ಮರುನಾಮಕರಣ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಇದಕ್ಕೆ ಈ ಮುಂಚೆನೇ ಇದೇ ಹೆಸರಿತ್ತು. ಆದರೆ ಒಬಾಮಾ ಬಂದು ವ್ಯಕ್ತಿಗಳ ಹೆಸರು ಯಾಕೆ ಅಂತ 2015ರಲ್ಲಿ ಚೇಂಜ್ ಮಾಡಿದರು. ಈಗ ತಮ್ಮ ಪಕ್ಷದ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷರ ಹೆಸರನ್ನು ಟ್ರಂಪ್ ಮತ್ತೆ ಅದಕ್ಕೆ ಇಟ್ಟಿದ್ದಾರೆ. ಹಾಗೆ ಕ್ಯಾಪಿಟಲ್ ಕಟ್ಟಡದ ಮೇಲೆ ದಾಳಿ ಮಾಡಿದ ಕೇಸ್ನಲ್ಲಿ 1500 ಟ್ರಂಪ್ ಬೆಂಬಲಿಗರ ಮೇಲೆ ಕೇಸಿತ್ತು. ಈಗ ಅಧ್ಯಕ್ಷರ ಅಧಿಕಾರ ಬಳಸಿ ಕ್ಷಮೆ ಕೊಟ್ಟಿದ್ದಾರೆ. ಅಲ್ಲದೆ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಸೈನಿಕರು ವ್ಯಾಕ್ಸಿನ್ ನಿರಾಕರಣೆ ಮಾಡಿದರು. ಅವ್ರನ್ನ ಬೈಡೆನ್ ಅವಧಿಯಲ್ಲಿ ಜಾಬ್ನಿಂದ ತೆಗೆದುಹಾಕಲಾಗಿತ್ತು. ವ್ಯಾಕ್ಸಿನ್ ಹಾಕ್ಕೊಳ್ಳಿ ಇಲ್ಲ ತೆಗೆದು ಹಾಕ್ತೀವಿ ಅಂತ. ಈಗ ಅವ್ರನ್ನ ಅದು ಅವ್ರವ್ರ ಇಷ್ಟ, ಹಾಕ್ಸ್ಕೊಳ್ಳೋದು ಬಿಡೋದು, ಯಾಕೆ ತೆಗಿದ್ದೀರಿ ಅಂಥೇಳಿ ಮತ್ತೆ ವಾಪಸ್ ಕೆಲಸಕ್ಕೆ ಸೇರಿಸ್ಕೊಳ್ತೀನಿ ಅಂಥೇಳಿ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಅವಾಗಿನಿಂದಲೂ ಸ್ಯಾಲರಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ಸರ್ಕಾರಿ ಸೆನ್ಸಾರ್ಶಿಪ್ ತೆಗಿತೀವಿ, ಅಮೆರಿಕದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು, ಯಾವುದೇ ನಿರ್ಬಂಧಗಳಿರಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕಳೆದ 4 ವರ್ಷಗಳಲ್ಲಿ ಏನೆಲ್ಲ ಅಪರಾಧ ಆಗಿದೆಯೋ, ಬೈಡೆನ್ ಆಡಳಿತದ ವಿರುದ್ಧ ಏನೆಲ್ಲ ಆರೋಪಗಳು ಬಂದಿದ್ದಾವೋ ಅದನ್ನು ತನಿಖೆ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಕಾನೂನು ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರೋರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಎಲ್ಲ ಇನಾಗ್ರೇಷನ್ ದಿನಗಳಲ್ಲೂ ಅಮೆರಿಕದ ಧ್ವಜ ತುಂಬಾ ಎತ್ತರದಲ್ಲಿ ಹಾರಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಅಮೆರಿಕದಲ್ಲಿ ಇನ್ನು 2 ಲಿಂಗ ಇರೋದು, ಮೇಲ್ ಫಿಮೇಲ್ ಮಾತ್ರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ತೃತೀಯ ಲಿಂಗಿಗಳಿಗೆ ಹೋಗ್ತಾ ಇದ್ದ ಫಂಡಿಂಗ್ ಅನ್ನ ರದ್ದು ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ. ಹಾಗೂ ಅವರು ಮಾಡಿರೋ ಅಪರಾಧಗಳ ಆಧಾರದ ಮೇಲೆ ಬೇರೆ ಬೇರೆಯಾಗಿ ಸೌಕರ್ಯ ಕಲ್ಪಿಸೋಕೆ ಹೇಳಿದ್ದಾರೆ. ಇಷ್ಟನ್ನು ಹೊರತುಪಡಿಸಿ ಬೈಡೆನ್ ಕಾಲದಲ್ಲಿ ಹೊರಡಿಸಲಾಗಿದ್ದ 78 ಬೇರೆ ಬೇರೆ ಆದೇಶಗಳನ್ನು ಕೂಡ ರದ್ದು ಮಾಡಿದ್ದಾರೆ. ಇದೆಲ್ಲ ರಾಜಕೀಯ ಕಾರಣದಿಂದ ಬಂದಿರೋ ಆದೇಶಗಳು ಅಂತ ಹೇಳಿದ್ದಾರೆ. ಅಲ್ಲದೆ ಮಾತನಾಡೋ ವೇಳೆ ನಮ್ಮ ಹಣ ಹಾಗೂ ಬೆವರಿನಿಂದ ಕಟ್ಟಿರೋ ಪನಾಮ ಕಾಲುವೆ ನಾವು ಜಾಸ್ತಿ ದುಡ್ಡು ಹಾಕಿರೋದು, ನಮ್ಮ 30,000 ಜನ ಪ್ರಾಣ ಕಳ್ಕೊಂಡ್ರು ನಿರ್ಮಾಣ ಮಾಡೋಕ್ಕೆ. ಆದರೆ ಅದನ್ನು ಚೀನಾ ಕೊಟ್ಟಿದ್ದಾರೆ ಪನಾಮದವ್ರು ಮೇಂಟೈನ್ ಮಾಡೋಕ್ಕೆ. ನಾವು ಚೀನಾ ಕೊಟ್ಟಿರಲಿಲ್ಲ, ನಾವು ಕೊಟ್ಟಿದ್ದು ಪನಾಮಾಗೆ. ಅವ್ರು ನೋಡಿದ್ರೆ ಎಲ್ಲ ಅಗ್ರಿಮೆಂಟ್ನೆಲ್ಲ ಟರ್ಮ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ. ಚೀನಾ ಕೈ ಕೊಟ್ಟಿದ್ದಾರೆ ಮ್ಯಾನೇಜ್ ಮಾಡೋಕ್ಕೆ. ಜೊತೆಗೆ ನಮ್ಮ ಶಿಪ್ಗಳಿಗೆ, ನಮ್ಮ ನೌಕಾಪಡೆಯ ಶಿಪ್ಗಳಿಗೆ ಸಿಕ್ಕಾಪಟ್ಟೆ ತೆರಿಗೆ ಹಾಕ್ತಿದ್ದಾರೆ. ನಾವು ವಾಪಸ್ ತಗೊಳ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಎಕ್ಸ್ಟರ್ನಲ್ ರೆವಿನ್ಯೂ ಸರ್ವಿಸ್ ERS ಅನ್ನು ಸೆಟಪ್ ಮಾಡಿ, ಅಮೆರಿಕದಲ್ಲಿ IRS ಇದೆ, ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಅಂತ ಇದೆ. ಅದೇ ಥರ ವಿದೇಶಗಳಿಂದ ಟ್ಯಾರಿಫ್ ಕಲೆಕ್ಟ್ ಮಾಡೋಕ್ಕೆ ಈಗ ERS ಅಂತ ಅನೌನ್ಸ್ ಮಾಡಿದ್ದಾರೆ. ಆದರೆ ಭಾರತ, ಚೈನಾ, ಮೆಕ್ಸಿಕೋ, ಆಮೇಲೆ ಕೆನಡಾ ಇವ್ರ ಮೇಲೆಲ್ಲ ಎಷ್ಟು ಟ್ಯಾರಿಫ್ ಹಾಕ್ತೀವಿ, ಯುರೋಪಿಯನ್ ರಾಷ್ಟ್ರಗಳು ಇವ್ರ ಮೇಲೆ ಎಷ್ಟು ಟ್ಯಾರಿಫ್ ಹಾಕ್ತೀವಿ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ಹಂತ ಹಂತವಾಗಿ ಇದು ಹೊರಗೆ ಬರಬಹುದು. ಫೆಬ್ರವರಿ 1ರಿಂದಲೇ ಜಾರಿಯಾಗುತ್ತೆ. ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ 25% ಆಗಬಹುದು ಅಂತ ಲೆಕ್ಕಾಚಾರ ಇದೆ. ಅಷ್ಟು ಹಿಂಟ್ ಕೊಟ್ಟಿದ್ದಾರೆ. ಚೈನಾ ಮೇಲೆ ಎಷ್ಟು ಅಂತ ಇನ್ನೂ ಕೂಡ ಅವರು ಅನೌನ್ಸ್ ಮಾಡಿಲ್ಲ. ಚೈನಾ ಜೊತೆ ಟಿಕ್ಟಾಕ್ ವಿಚಾರದಲ್ಲಿ ಡೀಲ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಟಿಕ್ಟಾಕನ್ನು ಅಮೆರಿಕದ ಓನರ್ಶಿಪ್ಪಿಗೆ ಬಿಟ್ಕೊಡ್ಬೇಕು, ಅಟ್ಲೀಸ್ಟ್ 50% ಆದರೂ ಬಿಟ್ಕೊಡ್ಬೇಕು ಅಂತ ಟ್ರಂಪ್ ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಆ ನೆಗೋಸಿಯೇಷನ್ಸ್ ನಡೀತಾ ಇದೆ. ಮತ್ತೊಂದು ಕಡೆ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋಕೆ ಟ್ರಂಪ್ಗೆ ಜಿನ್ಪಿಂಗ್ ಹೆಲ್ಪ್ ಕೂಡ ಬೇಕೇ ಬೇಕಾಗತ್ತೆ. ಸೊ ಮುಂದಿನ 1-2 ತಿಂಗಳ ಒಳಗೇನೆ ಟ್ರಂಪ್ ಮತ್ತು ಜಿನ್ಪಿಂಗ್ ಮುಖಾಮುಖಿ ಭೇಟಿಯಾಗೋ ಸಾಧ್ಯತೆ ಕೂಡ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಚೀನಾ ಸುದ್ದಿಗೆ ಹೋಗ್ತಾರಂತ ಕಾಣುತ್ತೆ. ಸದ್ಯಕ್ಕೆ ಚೀನಾ ಮೇಲೆ ಟ್ಯಾರಿಫ್ ಅನ್ನೋ ವರ್ಡ್ನ ಅವರು ಈಗ ಮೊದಲ ದಿನ ಮೆನ್ಷನ್ ಮಾಡಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರಂಪ್ ಮೊದಲ ದಿನ ಸುರಿಸಿರೋ ಈ ಸ್ಫೋಟಕ ಆದೇಶಗಳ ಸುರಿಮಳೆಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.